ನಮಸ್ಕಾರ. ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಲಕ್ಕೂರು ಎಂ ನಾರಾಯಣಸ್ವಾಮಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೋಲಾರ ಜಿಲ್ಲೆ ಬರ ಪರಿಹಾರ ಪ್ರದೇಶ ವೀಕ್ಷಣೆ ಮಾಡಿ ನಂತರ ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆಯಲ್ಲಿ ಪಾಲ್ಗೊಂಡು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಆಲಿಸಿ ಪರಿಹರಿಸಲು ಜಿಲ್ಲೆಗೆ ಬಂದಿದ್ದಾರೆ. ಅವರು ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ತೆರಳಿದ್ದಾರೆ. ಅವರು ಕೋಲಾರ ಜಿಲ್ಲೆಯ ಮೇಲೆ ವಿಶೇಷ ಪ್ರೀತಿ ಮತ್ತು ಅಭಿಮಾನ ಹೊಂದಿದ್ದು, ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಾಗುತ್ತಿರುವ ಪರಮೇಶ್ವರ್ ಸಾಹೇಬರಿಗೆ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಂ ಚಂದ್ರಮೌಳಿ, ರಾಮಚಂದ್ರ ಪ್ರತಾಪ್, ಕೋಟೆ ಶ್ರೀಧರ್, ದಿಂಬಚಾಮನಹಳ್ಳಿ ನಾರಾಯಣಸ್ವಾಮಿ ಮತ್ತು ಅಂಬರೀಶ್ ಇನ್ನು ಅನೇಕರು ಹಾಜರಿದ್ದರು. ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಸಾಹೇಬರು ಈ ಕೋಲಾರ ಜಿಲ್ಲೆಗೆ ಪ್ರಥಮವಾಗಿ ಉಪಮುಖ್ಯಮಂತ್ರಿಗಳಾದ ಮೇಲೆ ರಿವ್ಯೂಗೆ ವಿಸಿಟ್ ಮಾಡಿದ್ದಾರೆ. ಅವರ ಹಿತೈಷಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಅವರನ್ನ ಸ್ವಾಗತ ಬಯಸಿ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಅವರ ಮುಖಾಂತರ ಒಂದು ಮಾಲಾರ್ಪಣೆ ಮಾಡಿಸಿ ಅವ್ರನ್ನ ಈ ರಿವ್ಯೂ ಮೀಟಿಂಗ್ ಕಳ್ಸಿಕೊಡ್ತಾ ಇದ್ದೀವಿ. ಅವರು ಮೊದಲು ಒಂದ್ಸತಿ ಉಪಮುಖ್ಯಮಂತ್ರಿಯಾಗಿ ಈ ಕೋಲಾರ ಜಿಲ್ಲೆಗೆ ಬಹಳ ಹೆಚ್ಚಿನ ಅನುಕೂಲತೆಗಳನ್ನ ಕಲ್ಸ್ಕೊಟ್ಟಿದ್ರು. ಇವತ್ತೇನು ಕೋಲಾರ ಜಿಲ್ಲೆ ಬರದಿಂದ ಇವತ್ತು ತತ್ತರಿಸಿ ಹೋಗಿದೆ, ಆ ಬರದ ಪರಿಹಾರಕ್ಕೋಸ್ಕರ ಅದನ್ನ ವೀಕ್ಷಣೆಗೋಸ್ಕರ ಉಪಮುಖ್ಯಮಂತ್ರಿಗಳು ಇವತ್ತು ಬಂದಿದ್ದಾರೆ. ಬಹುಶಃ ಅವರು ಈ ಸರ್ಕಾರದ ವತಿಯಿಂದ ಕೋಲಾರ ಜಿಲ್ಲೆಗೆ ಬರದ ಪರಿಹಾರ ಏನಾದ್ರೂ ದೊಡ್ಡ ಅನುಕೂಲ ಮಾಡ್ಕೊಡ್ತಾರೆ ಅಂತ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಂಬಿದ್ದೇವೆ ಮತ್ತೆ ಅವ್ರ ಮೇಲೆ ಭರವಸೆ ಇಟ್ಟಿದ್ದೇವೆ. ಥ್ಯಾಂಕ್ ಯು.